ಪಿನ್ ಡ್ರಾಪ್ ಸೈಲೆನ್ಸ್ ಗೈಸ್, ಪಿನ್ ಡ್ರಾಪ್ ಸೈಲೆನ್ಸ್. ಒಂದಿಷ್ಟು ಕೂಡ ಸೌಂಡ್ ಕೂಡ ಇಲ್ಲ. ಇಲ್ಲಿ ನಿಂತಿದ್ದೀನಿ ಅಷ್ಟೇ ನೋಡಿ, ಸ್ಟ್ರೀಟಲ್ಲಿ ಯಾವ ರೇಂಜಿಗೆ ನಿಂತಿದೆ ಗೈಸ್. ಅಕ್ಕಿ ವಾಯ್ಸ್ ಕೇಳಿಸ್ತಿದ್ಯಾ? ಸಿಟಿಲಿ ಗೈಸ್, ಸಿಟಿಲಿ ಮೇನ್ ಆ್ಯಕ್ಚುಲಿ ತೊಗೊಂಡ್ರೆ ನಾವು ಪೊಲ್ಯೂಷನ್ ಜಾಸ್ತಿ ಪೊಲ್ಯೂಷನ್ ಆಗ್ತಿರೋದೆ, ಮತ್ತು ಗಲೀಜ್ ಏರಿಯಾ ಅಂತ. ಗೈಸ್ ಥಿಂಕ್ ಮಾಡಿದ್ದೀರಾ ಒಂದ್ಸಾರಿ, ನಮ್ಮ ಬೆಂಗಳೂರಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಆ್ಯಂಡ್ ಮೋಸ್ಟ್ ಕ್ಲೀನೆಸ್ಟ್ ಏರಿಯಾ ಯಾವುದು ಅಂತ ನಾವು ರಿಸರ್ಚ್ ಮಾಡ್ತಾ ನಾವು ಹೊರಟಾಗ ನಮಗೆ ಸಿಕ್ಕಿದ್ದು ಎರಡು ಕರಾಳ ಸತ್ಯಗಳು ಗೈಸ್. ಒಂದು ಕಡೆ ಕ್ಲೀನ್, ಒಂದು ಕಡೆ ಗಲೀಜು. ಇದಕ್ಕೆಲ್ಲ ಏನು ಕಾರಣ? BBMP ಅವರ ಅಥವಾ ನಮ್ಮ ಜನನ? ಫುಲ್ ವಿಡಿಯೋ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಗೈಸ್ ನೀವು ನೋಡ್ತಿರೋ ಬೆಂಗಳೂರಲ್ಲ ಇದು. ಒಂದು ಕಡೆ ಗ್ರೀನರಿ, ಕ್ಲೀನು ಆ್ಯಂಡ್ ರಿಚೆಸ್ಟ್ ಏರಿಯಾ ಆ್ಯಂಡ್ ಕ್ಲೀನೆಸ್ಟ್ ಏರಿಯಾ. ಇನ್ನೊಂದು ಕಡೆ ಹೆವಿ ಟ್ರಾಫಿಕ್ಕು, ಹೆವಿ ನೈಟ್ ಮೇರ್ಸು, ಮತ್ತು ಹೆವಿ ಗಾರ್ಬೇಜ್ ಪ್ರಾಬ್ಲಮ್ಮು, ಹೆವಿ ಜನಗಳಿಗೆ ಹಿಂಸೆ ಆಗೋ ಅಂಥ ಜಾಗ ಇನ್ನೊಂದು ಕಡೆ. ಇವೆರಡೂ ಇವತ್ತು ನಮ್ಮ ವಿಡಿಯೋದಲ್ಲಿ ತೋರ್ಸೋಕೊಟ್ಟಿದ್ದೀವಿ. ನಾವು ಡಿಫೈನ್ ಮಾಡ್ತಿರೋದು ಡಸ್ಟ್ ಆ್ಯಂಡ್ ಜಾಸ್ತಿ ಪೊಲ್ಯೂಟೆಡ್ ಏರಿಯಾ ಅಂತ ತೊಗೊಂಡಿರೋದು ನಾವು. ಗಲೀಜ್ ಏರಿಯಾ ಅಂತ ತೊಗೊಂಡಿಲ್ಲ ನಾವು. ಜಾಸ್ತಿ ಆ್ಯಕ್ಚುಲಿ ಗಲೀಜ್ ಏರಿಯಾ ಅಂತ ತೋರ್ಸೋಕೋದ್ರೆ ಬೆಂಗಳೂರಲ್ಲಿ ಮಸ್ತಾಗಿದ್ದಾವೆ ಗಲೀಜ್ ಏರಿಯಾಗಳು ಅಂತ. ಬನ್ನಿ ಗೈಸ್ ಹೋಗೋಣ. ಒಂದು ಕಡೆ ರಿಯಲಿಟಿ ಚೆಕ್ ಮಾಡ್ದಂಗೆ ಇರುತ್ತೆ, ಇನ್ನೊಂದು ಕಡೆ ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಗೈಸ್ ಹೋಗೋಣ ವಿಡಿಯೋ ಒಳಗಡೆ. ಗೈಸ್ ನಾವು ಫಸ್ಟ್ ಹೊರಟಿದ್ದೆ ಕ್ಲೀನೆಸ್ಟ್ ಏರಿಯಾ ಕಡೆ. ಇದೇನಕ್ಕೆ ಇಷ್ಟೊಂದು ಕ್ಲೀನಾಗಿದೆ? BBMP ಅವ್ರು ಮೇಂಟೈನ್ ಮಾಡ್ತಿದ್ರು ಅಥವಾ ಅದಿರೋ ಜನ ಮೇಂಟೈನ್ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಗೈಸ್ ಇಲ್ಲಿರೋ ಒಂದೊಂದು ಸ್ಟ್ರೀಟು ಕೂಡ ಎಷ್ಟು ಕ್ಲೀನಾಗಿದೆ ಅಂದರೆ ನೋಡಿ ಗೊತ್ತಾಗುತ್ತೆ. ಗೈಸ್ ಕ್ಲೀನೆಸ್ಟ್ ಏರಿಯಾ ಅಂತ ಹೇಳಿವಿ, ಅದು ಯಾವುದು ಅಂತ ಗೊತ್ತಾ? ನಾವು ವೀಡಿಯೋದಲ್ಲೆಲ್ಲ ಹೇಳಿದ್ವಿ ಕ್ಲೀನೆಸ್ಟ್ ಏರಿಯಾಗೆ ಹೋಗ್ತೀವಿ. ಕ್ಲೀನೆಸ್ಟ್ ನನಗೆ ಗೂಗಲೆಲ್ಲ ಸರ್ಚ್ ಮಾಡಿದಾಗ ಬೆಂಗಳೂರು ಕ್ಲೀನೆಸ್ಟ್ ಏರಿಯಾ ಅಂತ ಗೊತ್ತು. ಸರ್ಚ್ ಮಾಡಿದಾಗ ಫಸ್ಟ್ ಬಂದಿದ್ದೆ ಜಯನಗರ್ ಗೈಸ್. ಜಯನಗರ ಒಂದು ಚಿಕ್ಕ ರೋಡಲ್ಲಿದ್ದೀವಿ ಅಷ್ಟೇ ನಾವು. ಎಲ್ಲ ಕ್ಲಿಪ್ಗಳು ಹಾಕ್ತೀನಿ, ಆ್ಯಕ್ಚುಲಿ ಕ್ಲಿಪ್ಗಳು ನೋಡ್ಕೊಂಬರ್ರಿ, ವಾಯ್ಸ್ ಓವರ್ ಕೊಡ್ತೀನಿ ಅದರಲ್ಲಿ. ಆ್ಯಂಡ್ ನಾವಿವಾಗಿರೋದು ಗೈಸ್ ಜಯನಗರ ಒಂದು ರೋಡಲ್ಲಿ. ಆ್ಯಂಡ್ ಈ ಚಿಕ್ಕ ರೋಡ್ ಎಷ್ಟು ನೀಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಗೈಸ್ ಯಾವ ರೇಂಜಿಗಿದೆ ಅಂದರೆ ಇಲ್ಲೆಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಗೈಸ್, ಪಿನ್ ಡ್ರಾಪ್ ಸೈಲೆನ್ಸ್. ಒಂದಿಷ್ಟು ಕೂಡ ಸೌಂಡ್ ಕೂಡ ಇಲ್ಲ. ತಣ್ಣ ಗಾಳಿ ಬರ್ತಿದೆ ಫುಲ್ಲು. ಇದೆಲ್ಲ ಡಿಸೈನ್ ನೋಡಿ ಗೈಸ್, ಇದು ಆ ಡಿಸೈನ್ ತೋರಿಸಲಿ. ಏನೋ ಹಣ್ಣಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಸರ್. 2 ಮಿನಿಟ್ಸ್. ಇಲ್ಲಿರೋ ಗ್ರೀನರಿ ಗೈಸ್ ಯಾವ ರೇಂಜ್ ಗ್ರೀನರಿ ಐತೆ ಅಂದರೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬರೀ ಮರಗಳು ಎಲ್ಲ ಇದೆ ಗೈಸ್. ಕೂಲಾಗಿದೆ ಆ್ಯಕ್ಚುಲಿ. ಬೆಂಗಳೂರು ಯಾವಾಗಲೂ ಹಾಟ್ ಅಂತಾರಲ್ಲ, ಸುಳ್ಳು ಗೈಸ್. ಜಯನಗರಿಗೆ ಬನ್ನಿ, ಫುಲ್ ಕೂಲಾಗಿದೆ ವೆದರೆಲ್ಲ, ಫುಲ್ ಕೂಲು ಗೈಸ್. ಇನ್ನೂ ನಿಮ್ಮ ಇಲ್ಲೆಲ್ಲ ಟ್ರೀಗಳು ಗೈಸ್, ಡಿಫ್ರೆಂಟ್ ಟ್ರೀಗಳು. ಅಲ್ಲಿ ನೋಡ್ರಿ, ಅಲ್ಲಿ ಹೂವಿನ ಗಿಡಗಳು ಗೈಸ್. ಹೂವಿನ ಗಿಡ ಎಲ್ಲ ಈಗ ಸಕ್ಕತ್ತಾಗಿದೆ ಅಂದರೆ ಡಿಸೈನ್ ಎಲ್ಲ ಮಸ್ತಾಗಿದೆ ಗೈಸ್. ನನಗೆ ನೋಡೋಕ್ಕೆ ಒಂಥರ ಖುಷಿ ಆಗಿದೆ. ಇದೇ ಥರ ಎಲ್ಲ ಕಡೆನೂ ಇದ್ಬಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ ನಮ್ಮ ಬೆಂಗಳೂರು. ಬನ್ನಿ ನೆಕ್ಸ್ಟ್ ಹೋಗೋಣ. ಗೈಸ್ ಇಲ್ಲಿರೋ ಸ್ಟ್ರೀಟ್ ಕೂಡ, ನಡೆದಾಡೋ ಸ್ಟ್ರೀಟ್ ಕೂಡ ಎಷ್ಟು ಕ್ಲೀನಾಗಿದೆ ಅಂದರೆ ನೋಡಿ. ಹಿಂಗೆ ಕೆಳಗಡೆ ಕ್ಯಾಮ್ರಾ ಹೆಂಗೆ ತೋರಿಸ್ತೀವಿ ಈಗ ನೋಡಿ, ಸುಮ್ಮನೆ ಕೆಳಗಡೆ ಯಾರು ರೇಂಜ್ ಕ್ಲೀನಾಗಿದೆ ಅಂತ. ಗೈಸ್ ಇದಿಷ್ಟು ಕ್ಲೀನಾಗಿರೋಕ್ಕೆ ಅಥವಾ ಈ ಏರಿಯಾ ಕ್ಲೀನಾಗಿರೋಕ್ಕೆ BBMP ಅವ್ರ ಕಾರಣನ? ನೋ ವೇ ಗೈಸ್, ಚಾನ್ಸೇ ಇಲ್ಲ. BBMP ಒಂದೇ ಕೆಲಸ ಮಾಡಿದರೆ ಇದಿಷ್ಟು ನೀಟಾಗಿ ಕ್ಲೀನಾಗಿರ್ತಿರ್ಲಿಲ್ಲ ಗೈಸ್. ಅವ್ರದ್ದು ಕೆಲಸ ಇದೆ. ಬಟ್ ನಾನು ಹೇಳ್ತಾ ಇರೋದು ಇಲ್ಲಿರೋ ಜನಗಳು ಗೈಸ್, ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಅಫಿಷಿಯಲ್ಸೇ ಗೈಸ್. ಎಷ್ಟು ಮನೆ ಮುಂದೆ ಕೂಡ, ಮನೆ ಅಕ್ಕಪಕ್ಕ ಎಷ್ಟು ಒಂದು ಕಸ ಎಸಿದಂಗೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಗೈಸ್. ಇಷ್ಟು ನೀಟಾಗಿರೋ ಕಾರಣ, ಮೇನ್ ಕಾರಣನೇ ಅದು ನಮ್ಮ ಜನ. ಇಲ್ಲಿರೋ ಜನ ಕ್ಲೀನಾಗಿ ಇಟ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಇದಿಷ್ಟು ಕ್ಲೀನಾಗಿರೋದು. ಇಲ್ಲ ಅಂದರೆ ಚಾನ್ಸೇ ಇಲ್ಲ ಗೈಸ್. ಇದಿಷ್ಟು ಕ್ಲೀನಾಗಿರೋಕ್ಕೆ ಚಾನ್ಸೇ ಇರಲಿಲ್ಲ. ಅಲ್ಲಿ BBMP ಅವ್ರು ಒಬ್ಬರೇ ಕೆಲಸ ಮಾಡಿದ್ರು ಇಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ ಗೈಸ್. ನಮ್ಮ ಜನ ಇಲ್ಲಿರೋರು ಎಲ್ಲ ಸೇರಿ ಅವರು ಕಸ ಇದ್ದಂಗೆ ನೀಟಾಗೆ ಡಸ್ಟ್ಬಿನ್ನಿಗೆ ಹಾಕೋ ಹೊತ್ತಿಗೆ ಇಷ್ಟು ನೀಟಾಗೆ ಇದು ಕ್ಲೀನಾಗಿರೋದು. ಇಲ್ಲ ಅಂದಿದ್ರೆ ಚಾನ್ಸೇ ಇಲ್ಲ ಗೈಸ್. ಇಷ್ಟು ಕ್ಲೀನಾಗಿರೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟು ವರ್ಸ್ಟೆಸ್ಟ್ ಏರಿಯಾನೂ ತೋರಿಸ್ತೀವಿ, ಮೋಸ್ಟ್ ಗಲೀಜೆಸ್ಟ್ ಆ ಏರಿಯಾನೂ ತೋರಿಸ್ತೀವಿ. ಬಟ್ ನಾವು ಬರೀ ಕ್ಲೀನೆಸ್ಟ್ ಅಂದರೆ ಬರೀ ಇದನ್ನು ಮಾತ್ರ, ಕ್ಲೀನಾಗಿರೋ ಜಾಗ ಮಾತ್ರ ತೋರಿಸ್ತಿಲ್ಲ ಗೈಸ್. ಆಲ್ಮೋಸ್ಟ್ ಅಲ್ಲಿರೋ ಗ್ರೀನರಿಗಳು ನೋಡಿರಿ, ಎಷ್ಟು ನೀಟಾಗಿದೆ ಗ್ರೀನರಿಗಳು ಅಂತ. ನಾವು ಒಂದೇ ರೋಡ್ ಕೂಡ ಹೋಗಿ ತೋರಿಸ್ತಿಲ್ಲ. ಎಲ್ಲ
ಎಲ್ಲ ರೋಡ್ನು ಹೋಗಿ ತೋರಿಸ್ತಾ ಇರೋದು. ಒಂದೊಂದೇ ರೋಡಿಗೆ ಹೋಗೋಗಿ ಒಂದೊಂದು ಶೂಟ್ ತೆಗಿಯೋಕೆ ಒಂದೊಂದು ರೋಡಿಗೆ ಹೋಗ್ತಾ ಇದ್ದೀವಿ ನಾವು ಗೈಸ್. ಹಿಂದೆಗಡೆ ನೋಡಿ ಡಾಗ್ ಗೈಸ್ ನನಗೆ ಭಯ ಆಯಿತು. ನಾನು ದೂರ ಬಂದೆ, ಅವನು ಹೋಗಿ ಶೂಟ್ ಮಾಡ್ದ. ನೋಡ್ರಿ ಯಾರು ರೇಂಜಿಗಿದೆ ಇಲ್ಲಲ್ಲ ಅಂತ. ವಾ ಈ ಅಕ್ಕ ಹಿಂಗಿರ್ಬೇಕು ಗೈಸ್. ಗೈಸ್ ಮತ್ತು ನಾವು ಇದನ್ನು ಜಸ್ಟ್ ಕ್ಲೀನ್ನೆಸ್ಸಿಂದ ಎಲ್ಲೋ ಒಂದು 3 ಕಡೆ ಬಂದುಬಿಟ್ಟು ನಾವು ಕ್ಲೀನ್ನೆಸ್ ಚೆಕ್ ಮಾಡಿಬಿಟ್ಟು ಇದೆಲ್ಲ ಮಾಡ್ತಿಲ್ಲ ಗೈಸ್. ನಾವು ಆ್ಯಕ್ಚುಲಿ BBMP ಅವರು ಮತ್ತು ಇಲ್ಲಿರೋ ಜನ, ಇಲ್ಲಿರೋ ಗಾರ್ಬೇಜು ಮತ್ತು ವಾಟರ್ ಸಪ್ಲೈ ಮತ್ತು ಮಳೆ ಬಂದಾಗ ನೀರು ನಿಂತ್ಕೊಳ್ದೇ ಇರೋದು ಅದನ್ನೆಲ್ಲನೂ ಫುಲ್ಲು ರಿಸರ್ಚ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿರೋದು ಗೈಸ್ ನಾವು. ಇದು ಬೆಸ್ಟ್. ಈ ಬೆಂಗಳೂರಲ್ಲೇ ಕ್ಲೀನೆಸ್ಟ್ ಏರಿಯಾ ಅಂದರೆ ಜಯನಗರ ಅಂತ ಹೇಳ್ಬೋದು ಗೈಸ್. ನಿಜ ಲಿಟ್ರಲಿ ಹೇಳ್ಬೋದು. ಎಷ್ಟು ನೀಟಾಗಿದೆ. ಜಸ್ಟ್ ನಾನು ನಿಂತಿದ್ದೀನಿ, ಹಿಂದೆಗಡೆ ಒಂದು ಮನೆ ಇದೆ ಆ್ಯಕ್ಚುಲಿ. ಇದು ಜಸ್ಟ್ ನಿಂತಿದ್ದೀನಿ ಅಷ್ಟೇ. ನೋಡಿ ಸ್ಟ್ರೀಟಲ್ಲಿ ಯಾರು ರೇಂಜಿಗೆ ಕ್ಲೀನ್ ತೆಗಂತೆ ಗೈಸ್. ಅಕ್ಕಿ ವಾಯ್ಸ್ ಕೇಳಿಸ್ತಿದ್ಯಾ? ಸಿಟಿಲಿ ಬರ್ಡು ಗೈಸ್. ಈಗ ಜಸ್ಟ್ ರೋಡೆಲ್ಲ ಚೆಕ್ ಮಾಡೀವಿ ಮತ್ತು ಮನೆ ಮುಂದೆ ಎಲ್ಲ ಚೆಕ್ ಮಾಡೀವಿ. ಈಗ ಪಾರ್ಕಿಗೆ ಹೋಗೋಣ ಗೈಸ್. ಪಾರ್ಕಲ್ಲೆಲ್ಲ ಹೆಂಗಿದೆ, ಪಾರ್ಕ್ ಸುತ್ತಮುತ್ತ ಹೆಂಗಿದೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಏನಾಯಿತು ಗೊತ್ತಾ, ಈಗ ನನ್ನ ಫ್ರೆಂಡು ಗಾಡೀಲೇ ಬಿಟ್ಟು ಬಂದುಬಿಟ್ಟವನೆ. ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ಬೀಳೋ 1 ಕಿಲೋಮೀಟ್ರ್ ಮುಂದೋಗಿದ್ವಲ್ಲ, ಕಿಲೋಮೀಟ್ರ್ ಬಿಟ್ಟು ಮುಂದೋಗಿದ್ದೀವಿ ಗೈಸ್. ಏನಿಲ್ಲ ಅಂದರೆ ಹಾಫ್ ಆನ್ ಅವರ್ ಒಂದೆರಡು ಕ್ಲಿಪ್ಗಳು ತಗೊಂಬರೋಕ್ಕೋಸ್ಕರ ಹಾಫ್ ಆನ್ ಅವರ್ ಮುಂದೆ ಹೋಗಿದ್ವಿ. ಗಾಡಿ ಕೀ ಹೆಲ್ಮೆಟು ಎಲ್ಲ ಅದರಲ್ಲೇ ಇತ್ತು ಗೈಸ್. ಯಾರು ಏನು ಮುಟ್ಟಿಲ್ಲ, ಪರವಾಗಿಲ್ಲ. ಸೇಫ್ಟಿ ನಾವೇನೋ ಚೆಕ್ ಮಾಡೋಕ್ಕೆ ಅಂತ ಬಂದು, ಬಟ್ ಇದನ್ನು ಚೆಕ್ ಮಾಡ್ದಂಗೆ ಆಯಿತು. ಸೇಫ್ಟಿ ಕೂಡ ಭಾಳ ಇದೆ ಗೈಸ್, ಸಕ್ಕ ಸೇಫ್ಟಿ ಇದೆ. ನಮಗೆ ಗೊತ್ತಿಲ್ಲ, ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನಿಂಗೇ ಇಲ್ಲ, ಇದು ಸ್ಕ್ರಿಪ್ಟಲ್ಲೇ ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಸಕ್ಕತ್ತಾಗಿ ಒಂದು ಸೀನ್ ಸಿಕ್ತು ಗೈಸ್. ಇದೊಂದು ಸೇಫ್ಟಿ ಕೂಡ ಸೂಪರಾಗಿದೆ ಗೈಸ್. ನೆಕ್ಸ್ಟ್ ಬನ್ನಿ, ಈಗ ಪಾರ್ಕಲ್ಲಿ ಬಂದಿದ್ದೀವಿ. ಪಾರ್ಕ್ ಎಕ್ಸ್ಪ್ಲೋರ್ ಮಾಡೋದು ಮತ್ತೆ ಹೆಂಗಿದೆ ಅಂತ, ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತನ. ಆ್ಯಕ್ಚುಲಿ ಪಾರ್ಕಸ್ಸು ಎಲ್ಲ ಏರಿಯಾಲ್ಲೂ ಕ್ಲೀನಾಗಿರ್ತೈತೆ. ಯಾಕಂದರೆ ಇದ್ರ ಮೇಲೆ ಕ್ಲೀನ್ ಮಾಡೋಕ್ಕೆ ಅಂತಲೇ ಇಟ್ಟಿರ್ತಾರೆ, ಅದಕ್ಕೆ ಅಂತಲೇ ಜನನೇ. ಬಟ್ ಇಲ್ಲಿ ಇದ್ರಾಗೇನು ಹೊಸದಿಲ್ಲ ಗೈಸ್. ಆ್ಯಕ್ಚುಲಿ ಪಾರ್ಕು ನೋಡಿ ಹೇಳಬೇಕು ಅಂದರೆ ಸಕ್ಕತ್ತು ಕ್ಲೀನಾಗಿದೆ ಗೈಸ್. ಪಾರ್ಕ್ ಮಾತ್ರ ನೋಡಿ, ಸ್ಟ್ರೀಟ್ ಕೆಳಗಡೆ ತೋರಿಸಿ ನೋಡಿ ಕ್ಯಾಮ್ರಾ ಹಂಗಲ್ಲ, ಎಷ್ಟು ಕ್ಲೀನಾಗಿದೆ ಅಂದರೆ ಗೈಸ್, ಮಸ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ನೀವು ಒಂದು ಇದನ್ನು ತೋರಿಸಿ ನೋಡಿ. ನಾವು ಒಂದು ನಿಮಿಷ ನೋಡಿ ಪಟ್ಟನಾಗಿ ಎದ್ರುಕೊಂಡ್ವಿ. ಅಲ್ಲಿ ನೋಡಿ, ಅಲ್ಲಿ ಗೊಂಬೆ ಯಾರು ರೇಂಜಿಗೆ ಕುಣಿಸಿದಾರಲ್ಲಿ ಅಂತ. ಆ ಮರದ ಚೆಂದಲ್ಲಿ ಇಲ್ಲಿ ಬರೋ ಅಲ್ಲಿ ಝೂಮ್ ಹಾಕೋದು. ಹೆಂಗೆ ಎದ್ರುಕೋಬೇಕು ಗೈಸ್, ಹೆಂಗೆ ಕುಣಿಸಿದ್ದಾರೆ ನೋಡಿ ಗೈಸ್. ಆ್ಯಕ್ಚುಲಿ ಪಾರ್ಕು ತುಂಬ ಕ್ಲೀನಾಗಿದೆ. ಆ್ಯಕ್ಚುಲಿ ಬೆಂಗಳೂರು ಅಂತ ಅನ್ಸೋದೇ ಇಲ್ಲ ಗೈಸ್. ಒಂದು ಗಾಡಿ ಸೌಂಡ್ ಇಲ್ಲ, ಒಂದು ಏನಿಲ್ಲ. ಎಷ್ಟು ಕ್ಲೀನಾಗಿ, ಎಷ್ಟು ನಾಯ್ಸ್ಲೆಸ್ ಆಗಿದೆ ಅಂದರೆ, ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನೇ ಮಾಡಿಲ್ಲ ಮೈಕಲ್ಲಿ, ಅಷ್ಟು ನೀಟಾಗಿ ಮಾತಾಡ್ತಿದ್ದೀನಿ ನಾನು. ಆದರೂ ನೋಡಿರಿ ಎಷ್ಟು ಸೈಲೆಂಟಾಗಿದೆ ಅಂತ. ಇದು ಮೋಸ್ಟ್ಲಿ ವಾಟರ್ ಫ್ಲೋ ಅನಿಸುತ್ತೆ, ಆನ್ ಮಾಡಿಲ್ಲ. ಯಾರು ಪಬ್ಲಿಕಲ್ಲಿ ಮಾತಾಡ್ಸೋಣ ಯಾರನ್ನಾದ್ರು ಅಂದರೆ ಯಾರೂ ಸಿಗ್ತಾನೆ ಇಲ್ಲ ಗೈಸ್. ಬರೀ ನೆಕ್ಸ್ಟ್ ಯಾರಾದರೂ ಹುಡ್ಕೋಣ, ಯಾರನ್ನ ಒಂದಿಬ್ಬರನ್ನ ಕೇಳೋಣ ಗೈಸ್. ಈಗ ಪಬ್ಲಿಕರ ಹತ್ರ ಒಂದು ಸರಿ ಕೇಳೋಣ, ಏನಕ್ಕೆ ಇಷ್ಟು ಜಯನಗರ ಯಾಕೆ ಕ್ಲೀನಾಗಿದೆ ಅಂತ. ಬರ್ರಿ ಅಂಕಲ್. ಈಗ ಜಯನಗರ ಕರ್ನಾಟಕ ಬೆಂಗಳೂರಲ್ಲಿ ಕ್ಲೀನೆಸ್ಟ್ ಏರಿಯಾ ಅಂದರೆ ಫಸ್ಟ್ ಬರೋದು ಜಯನಗರ ಯಾಕೆ ಜನಗಳಿಂದ ಕ್ಲೀನಾಗಿದೆಯೋ ಅಥವಾ BBMP ಅವರಿಂದ ಕ್ಲೀನಾಗಿದೆಯೋ? ಫಸ್ಟು ಜಯನಗರ ಬಂದು ಬರೀ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಒಂದು. ಇನ್ನೊಂದು ಕ್ಲಾಸ್ 1 ಪೀಪಲ್ ಇರ್ತಾರೆ, ಅಂದರೆ ಸ್ವಲ್ಪ ಹೈ ಕ್ಲಾಸ್ ಪೀಪಲ್ ಇರ್ತಾರೆ. ಸೊ ಅವರಿಂದ ಸ್ವಲ್ಪ BDA ಡೆವಲಪ್ ಮಾಡಿರೋದೆಲ್ಲನೂ ಡಬಲ್ ಸೈಟು 40-60 ಸೈಟ್ಸ್ ಇದೆ. ಸೊ ಅಲ್ಲಿರೋ ರೆಸಿಡೆನ್ಷಿಯಲ್ ಮೆಂಬರ್ಸ್ ಹೆಂಗೆ ಕ್ಲೀನಾಗಿ ಇಟ್ಕೊಂಡಿರ್ತಾರೋ ಅದ್ರ ಮೇಲೆ ಏರಿಯಾ ಕ್ಲೀನಾಗಿದೆ. ಅಟ್ ದ ಸೇಮ್ ಟೈಮ್ BBMP ಅವರು ಅದಕ್ಕೆ ಕೋಆಪ್ರೇಟ್ ಮಾಡಿ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದರಿಂದ ನಂಬರ್ 1 ಸ್ಥಾನದಲ್ಲಿ. ಹೌದು, ಥ್ಯಾಂಕ್ಸ್ ಗೈಸ್. ನೋಡಿದ್ರಲ್ಲ ಪಬ್ಲಿಕ್ ಒಪಿನಿಯನ್ ಹೆಂಗಿತ್ತು ಅಂತ. ಇದೇ ಗೈಸ್ ಮೇನ್ ಇರೋದೇ ಇದು. ನಮ್ಮ ಜನಗಳು ಯಾವ ಥರ ಇಟ್ಕೊತಾರೋ ಅದ್ರ ಮೇಲೆ BBMP ಅವರು ಡಿಪೆಂಡ್ ಆಗಿ ಇಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಇಷ್ಟು ಕ್ಲೀನಾಗಿರೋ ಏರಿಯಾ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಬರೀ BBMP ಅವರೇ ಮಾಡಿಬಿಟ್ರೆ ಕ್ಲೀನ್ ಆಗುತ್ತೆ ಚಾನ್ಸೇ ಇಲ್ಲ ಗೈಸ್. ಬರೀ BBMP ಅವರೇ ಮಾಡಿ ಇಷ್ಟು ಕ್ಲೀನಾಗಿರೋಕ್ಕೆ ಚಾನ್ಸೇ ಇಲ್ಲ.
ಇಲ್ಲಿರೋ ಜನ, ಇಲ್ಲಿರೋ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದಕ್ಕೆ ಇಷ್ಟೊಂದು ಕ್ಲೀನಾಗಿದೆ, ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಕ್ಲೀನಾಗಿದೆ. ಇದಿಲ್ಲ ಅಂದರೆ ಚಾನ್ಸೇ ಇಲ್ಲ ಗೈಸ್ ಇಷ್ಟೊಂದು ಕ್ಲೀನಾಗಿರೋಕ್ಕೆ. ಈಗ ಹೊಸ ಸ್ಟೇಡಿಯಂ ತೋರ್ಸೋಕೆ ಹೋಗ್ತಿದ್ದೀವಲ್ಲ, ಅಲ್ಲೂ ನೋಡ್ರಂತ ಬರ್ರಿ, ಅಲ್ಲೆಷ್ಟು ಕ್ಲೀನಾಗಿರುತ್ತೆ ಅನ್ನೋದು ಅಲ್ಲೇ ನೋಡ್ರಂತೆ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಇಷ್ಟು ಕ್ಲೀನಾಗಿದೆ ಅಂತ ನಾನು ಹೇಳಿದೆ ಅಂತಲೂ ನಿಮ್ಗೆ ಅರ್ಥ ಆಗುತ್ತೆ. ಈ ಮಾತು ಹೇಳಿದ್ದು ಯಾಕೆ ಅಂತ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಬನ್ನಿ ಹೋಗೋಣ ಈಗ ನೆಕ್ಸ್ಟ್. ಗೈಸ್, ನಾವು ಅಲ್ಲಿಂದ ಹೊರಟಿದ್ದು ಸೀದಾ ಮೋಸ್ಟ್ ಪೊಲ್ಯೂಟೆಡ್ ಆ್ಯಂಡ್ ಡ್ರೈನೇಜ್ ಇಶ್ಯೂ ಇರೋ ಕಡೆ. ನಮಗೂ ಹೋಗ್ಬೇಕಾದ್ರೆ ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ. ಅಲ್ಲಿ ಹೋದ್ಮೇಲೆ ನೋಡಿದ ಮೇಲೆ ನಮಗೂ ಗೊತ್ತಾಗಿತ್ತು, ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಇಲ್ಲಿ ಅಂತ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಕಸ ಬಿಸಾಕಿದ್ದಾರೆ, ಎಲ್ಲಿ ಬೇಕೋ ಅಲ್ಲಲ್ಲೇ ಡ್ರೈನೇಜ್ ಇಶ್ಯೂ, ನೀರುಗಳೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಆಚೆ ಬರ್ತಿದೆ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಮರ ಗಿಡಗಳು ಎಲ್ಲ ಕಟ್ ಮಾಡಿರೋ ಕೊಂಬೆಗಳು ಎಸ್ತಿದ್ದಾರೆ. ಆ್ಯಂಡ್ ಒಂದು ಸೈಡ್ ಇದು ತೊಗೊಂಡ್ರೆ ಇನ್ನೊಂದು ಸೈಡ್ ಒಂದೆರಡು ಸ್ಟ್ರೀಟ್ ನೋಡಿವಿ ಗೈಸ್. ಲಿಟ್ರಲಿ ಜಯನಗರ್ ಥರನೇ ಸೇಮ್ ಒಂದೆರಡು ರೋಡ್ ನಮಗೆ ಫೀಲ್ ಆಯಿತು ಗೈಸ್. ನಮಗೆ ನೋಡೋಕ್ಕೆ ಶಾಕ್ ಆಯಿತು, ಈ ಥರನೂ ಇಲ್ಲಿ ಈ ಜಾಗದಲ್ಲಿ ಈ ಥರ ಪ್ಲೇಸ್ಗಳು ಇದೆಯಾ ಅಂತ. ನೆಕ್ಸ್ಟ್ ಇನ್ನೊಂದು ಕಡೆ ಮೇನ್ ಪಾಯಿಂಟಿಗೆ ಬಂದರೆ ನೋಡಿ ಗೈಸ್, ಯಾರ ರೇಂಜಿಗೆ ಹೋಗ್ತಿದೆ ಅಂತ ಮೋರಿನ ನೀರು. ಎಲ್ಲ ಓಪನ್ ಆಗಿದೆ, ಇದೆಲ್ಲ ಕಸಗಳು ಬಿಸಾಕೊಂಡು ಅಲ್ಲಿ ಓಡಾಡೋ ಜನಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಅಷ್ಟು ಸ್ಮೆಲ್ಲು, ಅಷ್ಟು ನಮಗೆ ಒಂದು 10 ನಿಮಿಷ ನಿಂತ್ಕೊಳಕ್ಕಾಗಿಲ್ಲ, ಅಷ್ಟು ಆ ರೇಂಜಿಗೆ ಇಶ್ಯೂ ಇತ್ತು ಅಲ್ಲಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಗೈಸ್, ಮೋಸ್ಟ್ ಗಲೀಜೆಸ್ಟ್ ಏರಿಯಾ ಹಂಗಾರೆ ಯಾವುದು ನಮ್ಮ ಬೆಂಗಳೂರಲ್ಲಿ? ಮಸ್ತಾಗಿದೆ ಗೈಸ್, ಇದೆ ಅಂತ ಹೇಳೋಕ್ಕಾಗಲ್ಲ. ನಾವು ಕನ್ಸಿಡರ್ ಮಾಡ್ತಿರೋದು ಟ್ರಾಫಿಕ್ಕು ಆ್ಯಂಡ್ ಡ್ರೈನೇಜ್ಗಳು, ನೀರು ನಿಂತ್ಕೊಳೋ ಜಾಗಗಳು ಜಾಸ್ತಿನ, ಮತ್ತು ಓಡಾಡೋಕ್ಕೆ ಜನಗಳಿಗೆ ಜಾಸ್ತಿ ಹಿಂಸೆ ಆಗುವಂಥ ಜಾಗ, ಅದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ನಮ್ಗೆ ಅದ್ರ ಪ್ರಕಾರ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಸಿಲ್ಕ್ ಬೋರ್ಡ್ ಗೈಸ್. ಸಿಲ್ಕ್ ಬೋರ್ಡ್ ಯಾಕೆ ಅಂದರೆ ಹೆವಿ ಟ್ರಾಫಿಕ್ ಗೈಸ್, ಹೆವಿ ಟ್ರಾಫಿಕ್ಕು ಮತ್ತು ಡ್ರೈನೇಜ್ ಪ್ರಾಬ್ಲಮ್ಗಳು ಮತ್ತು ನೀರು ಗೈಸ್. ಮೇನ್ ಆ್ಯಕ್ಚುಲಿ ತೊಗೊಂಡ್ರೆ ನಾವು ಪೊಲ್ಯೂಷನ್, ಜಾಸ್ತಿ ಪೊಲ್ಯೂಷನ್ ಆಗ್ತಿರೋದೆ ಮತ್ತು ಗಲೀಜ್ ಏರಿಯಾ ಅಂತ ಎಲ್ಲ ಕಡೆನೂ ನ್ಯೂಸ್ ಆಗ್ತಿರೋದು ಈಗೀಗ ಸಿಲ್ಕ್ ಬೋರ್ಡ್ ಗೈಸ್. ಕನ್ಸ್ಟ್ರಕ್ಷನ್ನು ಎಲ್ಲ ಜಾಸ್ತಿ, ಆಲ್ಮೋಸ್ಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದೇ ಸಿಲ್ಕ್ ಬೋರ್ಡ್ ಸುತ್ತಮುತ್ತ. ಅದು ಆಲ್ಮೋಸ್ಟ್ ಅಲ್ಲಿ ಟ್ರಾಫಿಕ್ ಜಾಮು ಜಾಸ್ತಿ ಆಗೋದೇ ಇಲ್ಲಿ ಗೈಸ್ ಸಿಲ್ಕ್ ಬೋರ್ಡಲ್ಲಿ. ನಾವು ರಿಸರ್ಚ್ ಮಾಡಿದ್ರೆ ನಮಗೂ ಗೊತ್ತಾಗಿದ್ದದೆ. ನಾವು ಫಸ್ಟ್ ಆಫ್ ಆಲ್ ಸಿಲ್ಕ್ ಬೋರ್ಡ್ ಅಂದಾಗ ನಾವು ಶಾಕ್ ಆದ್ವಿ. ನಮ್ಮ ಚೆಕ್ ಮಾಡ್ತಾ ಸಿಕ್ತಾಗೆ ಸಿಲ್ಕ್ ಬೋರ್ಡ್ ಅಂತ ಹೇಳಿ ನಾವು ಒಂದು ನಿಮಿಷ ಯಾಕೆ ಸಿಲ್ಕ್ ಬೋರ್ಡೇ ಯಾಕೆ ಅಂತ ಹೇಳ್ಬಿಟ್ಟು ನಾವು ಹುಡ್ಕಿವಿ ಗೈಸ್. ಸಿಲ್ಕ್ ಬೋರ್ಡ್ಗಿನ್ನ ಮಸ್ತಾಗಿ ಏರಿಯಾಗಳಿದಾವಲ್ಲ. ನಾವು ಆ್ಯಕ್ಚುಲಿ ರಿಸರ್ಚ್ ಮಾಡಿದ ಪ್ರಕಾರ ಇದರಿಂದ ಏನೇನು ಪ್ರಾಬ್ಲಮ್ ಆಗ್ತಿದೆ, ಮೇನ್ ನಾವು ಒಂದು ಗಲೀಜ್ ಅಂತ ಹೇಳಿದರೆ, ಗಲೀಜ್ ಅಂದರೆ ಡ್ರೈನೇಜ್ ಪ್ರಾಬ್ಲಮ್ಮು, ಇದ್ರ ಪ್ರಾಬ್ಲಮ್ ಅಂತಲೇ ನಾವು ಸರ್ಚರಿಸಿ ಒಂದೇ ಒಂದು ರೀಸನ್ ಇಟ್ಕೊಂಡು ಇದನ್ನು ಗಲೀಜ್ ಅಂತ ಹೇಳ್ತಿಲ್ಲ ಗೈಸ್. ಟ್ರಾಫಿಕ್ ಇರ್ಬೋದು, ಟ್ರಾಫಿಕ್ ಜಾಮ್ ಇರ್ಬೋದು, ಮತ್ತು ಪೊಲ್ಯೂಷನ್ ಆಗಿರ್ಬೋದು, ನಮ್ಮ ಜನರಿಗೆ ಹೆಚ್ಚು ಪ್ರಾಬ್ಲಮ್ ಆಗ್ತಿರೋದೇನು, ಇವನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಾವು ಇದನ್ನು ಹೇಳ್ತಿರೋದು ಗೈಸ್. ಆ್ಯಕ್ಚುಲಿ ಒಂದು ಕಡೆ ಅರ್ಧ ಸಿಲ್ಕ್ ಬೋರ್ಡ್ ಈ ಕಡೆ ಹಿಂಗೆ ತೊಗೊಂಡ್ರೆ ಇನ್ನರ್ಧ ಸಿಲ್ಕ್ ಬೋರ್ಡು ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನಾವು ಜಯನಗರ ನೋಡಿವಲ್ಲ, ಆ ಜಯನಗರ್ಗೆ ಹೋಲಿಸ್ಕೊಂಡ್ರೆ ಇದು ಗಲೀಜೆ ಗೈಸ್. ಆ್ಯಕ್ಚುಲಿ ನಾವು ಆಗಿ ಒಂದು ಕ್ಲಿಪ್ಗಳು ಹಾಕ್ತೀನಿ ನೋಡ್ಕೊಳ್ರಿ. ಬಟ್ ನಾವು ಇದ್ರ ಒಂದು ಸೈಡಿಂದ ಇನ್ನೊಂದು ಸೈಡಿಂದ ನೋಡೋಕೆ ಹೋದರೆ ಇದನ್ನು ಸಿಲ್ಕ್ ಬೋರ್ಡ ತುಂಬ ಚೆನ್ನಾಗಿದೆ ಗೈಸ್. ನಿಮಗೆ ಫುಲ್ ವಿಡಿಯೋ ಹಾಕ್ತೀನಿ, ಇನ್ನೂ ಕ್ಲಿಪ್ಗಳು ಹಾಕ್ತೀನಿ, ಅದರಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ, ಅದರಲ್ಲಿ ಚೆಕ್ ಮಾಡಿ. ಅದರಲ್ಲಿ ಇನ್ನೂ ನೀವು ಅಂದ್ಕೊಂಡ್ರೆ ಇದು ಸಿಲ್ಕ್ ಬೋರ್ಡ್ ಅಂತ ನಿಮಗೆ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ. ನೋಡಿ ಗೈಸ್, ಅದಿನ್ನೂ ಸೂಪರ್ ಆಗಿದೆ. ಅದರಲ್ಲಿ ಅದಾಗ್ತೀನಿ. ನಮ್ಗೆ ಒಂದು ನಿಮಿಷ ಸಾಕಾಯ್ತು ಇದು ಸಿಲ್ಕ್ ಬೋರ್ಡ್ ಅಂತ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಗೈಸ್. ಕ್ಲೀನೆಸ್ಟ್ ಆ್ಯಂಡ್ ವರ್ಸ್ಟೆಸ್ಟ್ ಜಾಗನ ನೀವೇ ನೋಡಿರಿ. ನಮ್ಮ ರಿಸರ್ಚ್ ಪ್ರಕಾರ ಇವೆರಡು ಸಿಕ್ಕಿದ್ದು ನಮಗೆ. ಇನ್ನೂ ಬೇಜಾನ್ ತೋರಿಸಿವು. ನಾವು ಶೂಟ್ ಮಾಡಿರೋ ಜಸ್ಟ್ ಒಂದೊಂದು ಸೆಲೆಕ್ಟ್ ಮಾಡಿಬಿಟ್ಟು ಟಾಪ್ ಪ್ಲೇಸಲ್ಲಿರೋ ಮಾತ್ರ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀವಿ ಗೈಸ್. ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟು ನಮ್ಮ ಬೆಂಗಳೂರು ಬಗ್ಗೆ ಇನ್ನೂ ಕ್ರೇಜಿ ಕಂಟೆಂಟಾ, ಹೊಸ ಕಂಟೆಂಟಾ ತರ್ತೀವಿ ನಾನು ಯೂಟ್ಯೂಬಲ್ಲಿ. ನೋಡಿ ಗೈಸ್, ಒಂದಿಷ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಏರಿಯಾದಲ್ಲೂ ಇದೇ ಥರ ಗಲೀಜು ಮತ್ತು ಇನ್ನೂ ಡ್ರೈನೇಜ್ ಪ್ರಾಬ್ಲಮ್ಗಳು ಮತ್ತು BBMPದು ಕ್ಲೀನ್ನೆಸ್ ಪ್ರಾಬ್ಲಮ್ಮು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆದರೆ ನೆಕ್ಸ್ಟ್ ಅಷ್ಟೊಂದು ಗಂಭೀರದಿದ್ರೆ, ಅಷ್ಟೊಂದು ಏನಾದರೂ ಇದಿದ್ದರೆ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಪಿನ್ ಮಾಡ್ತೀನಿ ನಾನು. ನೋಡೋಣ ಎಷ್ಟು ಕಡೆ ಇದೇ ಥರ ಪ್ರಾಬ್ಲಮ್ ಇದೆ ಅಂತನ ಚೆಕ್ ಮಾಡೋಣ. ಬೆಂಗಳೂರು ಏರಿಯಾಗಳು ಎಷ್ಟು
ಯಾವ ಏರಿಯಾಗಳು ಎಷ್ಟೆಷ್ಟು ಕ್ಲೀನಾಗಿದ್ದಾವೆ ಎಷ್ಟೆಷ್ಟು ವರ್ಸ್ಟಾಗಿದ್ದಾವೆ ಅಂತ ಚೆಕ್ ಮಾಡೋ ಕೆಲಸ ನಮ್ಮದೇ ಆಗೈತೆ ಈಗ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಇದೇ ಥರ ಕಂಟೆಂಟ್ಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಕೊಡಿರಿ, ಒಂದು ಕಮೆಂಟ್ ಹೊಡಿರಿ. ಸಿಗೋಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.